ಉಳ್ದಕ್ಕೆ ಉಳ್ದು ಬಿಹಾರ್ಗೆ ತೋರಿ ಪ್ಯಾಕೇಜ್, ಕರ್ನಾಟಕ ಪ್ಯಾಕೇಜ್ ತೊಗೊಳ್ರಿ, ಏನು ಎಲೆಕ್ಷನ್ ಮಾಡಿದ್ರೆ ಪ್ಯಾಕೇಜ್ ಹಾಕೋದು ನೋವು ಹೊಳ್ಳಿ ನೋಡಿದಾಗ ಒಂದ್ರ ಗೆದ್ದು ಹೋದ್ಮೇಲೆ ಮತ್ತು ಗೆದ್ದು ಬಿಟ್ರೆ ಅದರಿಂದ ಗೆದ್ದು ಹೋದ್ಮೇಲೆ ಆ ಕಡೆ ನೋಡುವಾಗಿಲ್ಲ. ಇಂಥ ಪ್ರಸಂಗದಿಂದ ಇವತ್ತು ನಾವು ಈ 50% ಯಾರಿಂದ ಈಗ ಅನ್ಯಾಯ ಆಗೈತಿ ಯಾವುದಾಗೈತಿ ಅಂತ ಏನು ಹತ್ತಿರ ಕರೆದ್ರೆ ಕೊಡೋರದ ನಮ್ಗೆ ಇಲ್ಲ ರೀ. ಜಗತ್ತು ನಮ್ಮನ್ನು ಯಾರೂ ನಾವು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಮಾಡಬೇಕಾಗಿತ್ತೇನೋ ನಮ್ಮ BJPಗರು ಮತ್ತು RSSಗರು ಎಲ್ಲರಿಗೂ ಫ್ರೀ ಶಿಕ್ಷಣ ಮಾಡಬೇಕಾಗಿತ್ತು. ಇದು ಭಾಳ ತಪ್ಪು ಮಾಡಿದರು ಮಾಡೋದಿದ್ದು. ಹೆಂಗೆ ಎಲ್ಲರೂ ಜನರಾಗಿದ್ರಲ್ರಿ, ಇಡೀ ದೇಶದ ಎಲ್ಲ ಮಕ್ಕಳು ಬುದ್ಧಿವಂತರಾಗ್ತಿದ್ರು. ಹೈಯರ್ ಎಜುಕೇಷನ್ ಫ್ರೀ ಮಾಡಿದ್ರೆ ಅವ್ರು ಬುದ್ಧಿವಂತರ ಅದು ಆಸ್ತಿ ಅಲ್ಲರಿ ದೇಶದ್ದು. ಆನಂತರ ಭೂಮಿ, ಹೊಲ, ನೆಲ, ಜಲ, ಕಾಡು, ಖನಿಜ ಎಲ್ಲಂತರದ ಮಾತು. ಅವುಗಳನ್ನ ದುಡಿಸ್ಕೊಳ್ಳೋದು ಶಕ್ತಿ ನಮ್ಮಲ್ಲಿ ಇಲ್ಲಲ್ರಿ. ಇವತ್ತು ನಾವು ಖರೀದಿ ಮಾಡ್ಕೊಳ್ಳೋ ಆದ್ಮಿನ ನಾವು ಒಳ್ಳೆ ವಿಮಾನಗಳು ತಯಾರು ಮಾಡೋ ಟೆಕ್ನಿಕಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಇನ್ನೊಬ್ರಿಗೆ ಎಕ್ಸ್ಪೋರ್ಟ್ ಮಾಡೋಂಥವ್ರು ಆಗಲೇ ಇಲ್ಲ. ಇನ್ನೊಂದು ಕಡೆ ನಾವು ಶಸ್ತ್ರಾಸ್ತ್ರ ಖರೀದಿ ಮಾಡೋರು ಆದ್ಮಿನ ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀರಿ. ಇಲ್ಲಿ ಇಂಡಿಯಾದೊಳಗೆ ಎಷ್ಟು ಈ ಡಿಫೆನ್ಸ್ ಶಸ್ತ್ರಾಸ್ತ್ರ ತಯಾರಾಗ್ತಾ ಇದ್ದಾವೆ, ಎಷ್ಟು ವಿಮಾನಗಳ ಮೂಲ ಇಂಜಿನ್ಗಳು ತಯಾರಾಗ್ತಾಯಿದ್ವು ನಮ್ಮಲ್ಲೇ. ಹಾರಾಡೋದು ವಿಮಾನ ಆಗಿರ್ಬೋದು, ಸಿವಿಲ್ದಿರಲಿ, ಮಿಲಿಟ್ರಿದಿರಲಿ, ಇನ್ನೊಂದು ಕಡೆ ತರಿಸೋದು ನಾವೆಲ್ಲರೂ. ಅಂದ್ರೆ ನಾವು ಸೌಂಡ್ ಆಗಲಿಲ್ಲ ಅಂತದ್ರಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ನಾವು ದಿವಾಳಿ ಇದ್ದೀವಿ. ದೊಡ್ಡ ಇಂಡಸ್ಟ್ರಿನೂ ಬೆಳಿಲ್ಲ, ಸಣ್ಣನೂ ಬೆಳಿಲ್ಲ, ಸಣ್ಣನು ಬಂದಾಗೋದು, MSME ಅಂತ ಮರಿ ಮಾಚೋದು, ಮತ್ತು ರೈತರಿಗೆ ಅಂತ ಮಾರ್ಕೆಟ್ ಇಲ್ಲ. ಮತ್ತು ದೇಶ ಉದ್ಧಾರ ಆಗೋದು ಏನಾಗ್ತದೆ ರೀ? ಈಗ ಚಡ್ಪಡಿಸಿದ್ರೆ ಏನಾಗೋದು? ನಮ್ಮ ಪರಿಸ್ಥಿತಿ ಹೆಂಗೈತಿ ದೇಶದ್ದು? ಗಾಡಿ ಹೋದ್ಮೇಲೆ ಟಿಕೆಟ್ ಐತಿಲ್ಲ ರೀ, ಹೆಂಗೆ ಹೋದ ಗಾಡಿ ಅಂದಂಗೆ ಆಗಿದೆ. ಎಲ್ಲ ಇದ್ದೂ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ಸನ್ನು ಬರೀ ಬ್ಲೇಮ್ ಮಾಡೋದು ಬಿಟ್ಬಿಡೋಣ. ಈಗ ನಿಮಗೇನು ಸಾಧ್ಯ? ಯಾಕೆ ಮಾಡಲಿಲ್ಲ? ನಾವು ಮೋದಿಯವ್ರನ್ನ ಕೇಳೋದಕ್ಕಿಂತ ಮುಖ್ಯ RSS ಅವ್ರನ್ನ ಕೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ನಿಮ್ಮ ಮುಖವಾಡಿ ನಿಮ್ಮ ಮಾತ್ರ ಅವ್ರು ಕೇಳ್ತಾ ಇಲ್ಲ. ಸುದ್ದಿಗಳಿದ್ದಾವೆ, ಅದು ಎಷ್ಟು ಸತ್ಯ ಸುಳ್ಳು ನಿಮಗೆ ಬಿಟ್ಟಂಥದ್ದು. ನಿಮ್ಮಲ್ಲಿ ತಿಕ್ಕಾಡೋರು ಶುರುವಾಗಿದ್ದಾವತ್ತು ಅದಾವೆ. ಅದು ಬೇಡ, ರಾಜಕೀಯವಾಗಿ ಮತ್ತು ಬೇರೆ ಇಲ್ಲ, ಬಟ್ ಆರ್ಥಿಕವಾಗಿ